ಉತ್ತರ ಪ್ರದೇಶದ ಅಮೀರ್ಪುರ ಜಿಲ್ಲೆಯಲ್ಲಿ ಗುರುವಾರ ತಡರಾತ್ರಿ ಸಂಭವಿಸಿದ ಭೀಕರ ಅಪಘಾತವೊಂದರಲ್ಲಿ ಬೆಟ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆಯ ಒಂದು ಭಾಗ ಕುಸಿದು ಬಿದ್ದಂತಹ ಪರಿಣಾಮ 6 ಜನ ಕಾರ್ಮಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಬೀಸಿದಂತಹ ಭೀಕರ ಬಿರುಗಾಳಿ ಮತ್ತು ಭಾರೀ ಮಳೆಯ ನಡುವೆ ಈ ದುರಂತ ಸಂಭವಿಸಿದ್ದು ಕಾಂಕ್ರೀಟ್ ಚಪ್ಪಡಿಗಳ ಅಡಿಯಲ್ಲಿ ಸಿಲುಕಿ ಕಾರ್ಮಿಕರು ಕೊನೆಯುಸಿರೆಳೆದಿದ್ದಾರೆ. ಭಾರೀ ಗಾತ್ರದ ಕಾಂಕ್ರೀಟ್ ಸ್ಲ್ಯಾಬ್ಗಳು ಬಿದ್ದ ಕಾರಣ ಅದರ ಅಡಿಯಲ್ಲಿ ಕನಿಷ್ಠ 6 ಕಾರ್ಮಿಕರು ಸಿಲುಕಿಕೊಂಡಿದ್ರು. ಮಾಹಿತಿ ತಿಳಿತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು, ಅಗ್ನಿಶಾಮಕ ದಳ ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳೀಯ ನಿವಾಸಿಗಳೊಂದಿಗೆ ಸೇರಿ ತಕ್ಷಣ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಿದ್ರು. ತದನಂತರ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ಪಡೆ ತಂಡಗಳು ಭಾರೀ ಯಂತ್ರೋಪಕರಣಗಳೊಂದಿಗೆ ಕಾರ್ಯಾಚರಣೆಗೆ ಇಳಿದ್ವು. ನಡುರಾತ್ರಿಯಿಂದ ಶುಕ್ರವಾರದವರೆಗೂ ಸತತವಾಗಿ ನಡೆದ ಕಾರ್ಯಾಚರಣೆಯಲ್ಲಿ ಇದುವರೆಗೆ 3 ಜನರನ್ನ ಜೀವಂತವಾಗಿ ಅವಶೇಷಗಳ ಅಡಿಯಲ್ಲಿಂದ ಹೊರತೆಗೆಯಲಾಗಿದೆ. ದುರಂತದಲ್ಲಿ ಮೃತಪಟ್ಟ ಕಾರ್ಮಿಕರನ್ನ ಲೋಕೇಂದ್ರ, ಕುಲದೀಪ್ ನಿಷಾದ್, ಸಾವಂತ್ ಯಾದವ್, ಸಬಾಜಿತ್, ಪುಷ್ಪೇಂದ್ರ ಚೌಹಾಣ್ ಮತ್ತು ರಾಜೇಶ್ ಪಾಲಿ ಎಂದು ಗುರುತಿಸಲಾಗಿದೆ. ಹಮೀರ್ಪುರದ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಭಿಷೇಕ್ ಕುಮಾರ್ ಅವರ ಪ್ರಕಾರ ಮೃತರಲ್ಲಿ 2 ಸ್ಥಳೀಯ ನಿವಾಸಿಗಳಾಗಿದ್ದು ಉಳಿದ 4 ನೆರೆಯ ಬಂದ ಜಿಲ್ಲೆಗೆ ಸೇರಿದವರು. ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾಗ ಅವರ ಮೇಲೆಯೇ ಭಾರೀ ಗಾತ್ರದ ಸ್ಲ್ಯಾಬ್ ಕುಸಿದು ಬಿದ್ದಿರುವಂತದ್ದು ಪ್ರಾಥಮಿಕ ತನಿಖೆಯಲ್ಲಿ ಕಂಡುಬಂದಿದೆ ಎಂದು ಹಮೀರ್ಪುರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಅರವಿಂದ್ ಕುಮಾರ್ ವರ್ಮಾ ತಿಳಿಸಿದ್ದಾರೆ. ಇನ್ನು ಹಮೀರ್ಪುರ ಜಿಲ್ಲೆಯ ಕುರಾರಾ ಬ್ಲಾಕ್ನಲ್ಲಿರುವ ಮೋರಾಕಂದರ್ ಮತ್ತು ಕಂದೌರ್ ಗ್ರಾಮಗಳನ್ನು ಸಂಪರ್ಕಿಸುವ ಉದ್ದೇಶದಿಂದ ಬೆಟ್ವಾ ನದಿಗೆ ಅಡ್ಡಲಾಗಿ 800 ಮೀಟರ್ ಉದ್ದದ ಸೇತುವೆಯನ್ನ ನಿರ್ಮಿಸಲಾಗ್ತಾ ಇತ್ತು. 2024ರಿಂದ ಈ ಯೋಜನೆಯ ಕೆಲಸ ನಡೀತಾ ಇತ್ತು. ಈ ಭಾಗದ ಸಂಪರ್ಕ ವ್ಯವಸ್ಥೆಗೆ ಇದು ಪ್ರಮುಖ ಕೊಂಡಿಯಾಗಿತ್ತು. ಅಪಘಾತದ ಸಮಯಕ್ಕೆ ಸೇತುವೆಯ ಸುಮಾರು 60% ಕೆಲಸ ಪೂರ್ಣಗೊಂಡಿತ್ತು. ಪೋಷಕ ಕಂಬಗಳನ್ನು ನಿರ್ಮಿಸಿ ಕಾಂಕ್ರೀಟ್ ಡೆಕ್ ಸ್ಲ್ಯಾಬ್ಗಳನ್ನು ಅಳವಡಿಸುವ ಕೆಲಸ ನಡೀತಾ ಇತ್ತು. ಕುಸಿತದ ಮುನ್ನ 5 ಸ್ಲ್ಯಾಬ್ಗಳನ್ನು ಇರಿಸಲಾಗಿತ್ತು. ದುರಂತದ ಕುರಿತು ತಕ್ಷಣ ಮಾಹಿತಿ ಪಡೆದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ರಕ್ಷಣಾ ಕಾರ್ಯವನ್ನು ಚುರುಕುಗೊಳಿಸಲು, ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಹಾಗೂ ಸಂತ್ರಸ್ತರಿಗೆ ಪರಿಹಾರ ಖಚಿತಪಡಿಸಲು ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದ್ದಾರೆ.